ಎಲ್ಲರಿಗೂ ನಮಸ್ಕಾರ. ನಾನು ಸಂತೋಷ್ ಬಸವರಾಜ್. ಫ್ರೆಂಡ್ಸ್, ಇವತ್ತು ರಾಷ್ಟ್ರೀಯ ಹಬ್ಬ ಗಣರಾಜ್ಯೋತ್ಸವ ದಿನದ ಎಲ್ರಿಗೂ ಶುಭಾಶಯಗಳು. ಇವತ್ತು ಸಂವಿಧಾನ ಜಾರಿಯಾದ ದಿನ. ಸೊ ಅದಕ್ಕೆ ಸಂವಿಧಾನದ ಬಗ್ಗೆ ಕೆಲವೊಂದು ವಿಚಾರಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ನಾನು ಇದ್ದೀನಿ. ಫ್ರೆಂಡ್ಸ್, ಪ್ರತಿಯೊಂದು ಧರ್ಮಕ್ಕೆ ಒಂದು ಗ್ರಂಥ ಇದೆ. ಅದು ಹಿಂದೂ ಧರ್ಮ ಬಂದಾಗ ಭಗವದ್ಗೀತೆ ಇದೆ, ಮುಸ್ಲಿಂ ಧರ್ಮ ಬಂದಾಗ ಕುರಾನ್ ಇದೆ, ಕ್ರಿಶ್ಚಿಯನ್ ಧರ್ಮ ಬಂದಾಗ ಬೈಬಲ್ ಇದೆ. ಅದೇ ರೀತಿ ಫ್ರೆಂಡ್ಸ್, ನಾವು ಭಾರತೀಯರಿಗೆ ಯಾರಿಗೆ ಕಾನೂನಿನ ಮೇಲೆ ನಂಬಿಕೆ ಇದೆಯೋ ಅಂತ ಪ್ರತಿಯೊಬ್ಬರಿಗೂ ಕೂಡ ಒಂದೇ ಒಂದು ಗ್ರಂಥ ಇದೆ. ಅದು ಭಾರತ ಸಂವಿಧಾನ. ಎಸ್ ಫ್ರೆಂಡ್ಸ್, ಸುಪ್ರೀಂ ಕೋರ್ಟ್ ಆಗಲಿ, ಹೈಕೋರ್ಟ್ ಆಗಲಿ, ಪ್ರೈಮ್ ಮಿನಿಸ್ಟರ್ ಆಗಲಿ, ಚೀಫ್ ಮಿನಿಸ್ಟರ್ ಆಗಲಿ, ಪ್ರತಿಯೊಬ್ಬರು ಕೂಡ ಈ ಸಂವಿಧಾನ ಅಡಿಯಲ್ಲೇ ಕೆಲಸ ಮಾಡಿರ್ತಾರೆ. ಫ್ರೆಂಡ್ಸ್, 90% ಜನಕ್ಕೆ ಸಂವಿಧಾನ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಸಂವಿಧಾನ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲ. ಯಾವ ಆರ್ಟಿಕಲ್ ಏನು ಹೇಳುತ್ತೆ ಅಂತ ಗೊತ್ತಿಲ್ಲ. ಮಹಿಳೆಯರಿಗೆ ಏನು ಸ್ಥಾನಮಾನ ಇದೆ ಅಂತ ಗೊತ್ತಿಲ್ಲ. ಸೊ ಬರೋ ವಿಡಿಯೋಗಳಲ್ಲಿ ನಾನು ಪ್ರತಿಯೊಂದು ಆರ್ಟಿಕಲ್ ನಾನು ತಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಸಂವಿಧಾನ ರಚನೆ ಮಾಡಿದವರ ಬಗ್ಗೆ ಒಂದು ಕಿರುಚಿತ್ರ ನಾನು ನಿಮಗೆ ನೀಡುತ್ತೇನೆ. ಫ್ರೆಂಡ್ಸ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸುಮಾರು ಜನ ದ್ವೇಷ ಮಾಡ್ತಾರೆ. ಯಾಕೆ ದ್ವೇಷ ಮಾಡ್ತಾರೆ ಅಂದ್ರೆ ಅವರ ರೀಸನ್ ಒಂದೇ ಒಂದು, ಅವ್ರ ಬಗ್ಗೆ ಇವರಿಗೆ 1% ಅಷ್ಟು ಗೊತ್ತಿಲ್ಲ. ಫ್ರೆಂಡ್ಸ್, ಮೊದಲನೇದಾಗಿ ಸೋಷಿಯಲ್ ಸೈನ್ಸ್ MA PhD, ಎಕನಾಮಿಕ್ಸ್ ಅಲ್ಲಿ DSc, ಕಾನೂನು ಶಾಸ್ತ್ರದಲ್ಲಿ ಬ್ಯಾರಿಸ್ಟರ್ ಲಾ, ಈ 3 ಪದವಿ ಪಡೆದ ಜಗತ್ತಿನ ಮೊದಲಿಗ ಏಕೈಕ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 100 ಅಲ್ಲ 200 ಅಲ್ಲ, ಬರೋಬ್ಬರಿ 50,000 ಪುಸ್ತಕಗಳನ್ನು ಓದಿ ಸಂಗ್ರಹಿಸಿಟ್ಟಿದ್ದ ಜಗತ್ತಿನ ಏಕೈಕ ವ್ಯಕ್ತಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವಾಗ ಆ ಪುಸ್ತಕಗಳೆಲ್ಲನೂ ಮುಂಬೈನ ಸಿದ್ಧಾರ್ಥ್ ಕಾಲೇಜಲ್ಲಿ ಮತ್ತು ಪುಣೆಯ ಮ್ಯೂಸಿಯಂ ಅಲ್ಲಿ ಸಾರ್ವಜನಿಕರ ಒಂದು ದರ್ಶನಕ್ಕೆ ಇಡಲಾಗಿದೆ. ಫ್ರೆಂಡ್ಸ್, ಜಗತ್ತಿನ 60 ದೇಶಗಳ ಸಂವಿಧಾನವನ್ನು ಓದಿ ತಿಳ್ಕೊಂಡಿರುವಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಫ್ರೆಂಡ್ಸ್, ವಿಶ್ವದ ಅತಿ ಶ್ರೇಷ್ಠವಾದ ಯೂನಿವರ್ಸಿಟಿ ಅಂದ್ರೆ ಕೊಲಂಬಿಯಾ ಯೂನಿವರ್ಸಿಟಿ ಅಲ್ಲಿ PhD ಡಾಕ್ಟರೇಟ್ ಪಡೆದ ಮೊಟ್ಟ ಮೊದಲ ಭಾರತೀಯ ವಿದ್ಯಾರ್ಥಿ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸ್ವಾತಂತ್ರ್ಯ ಭಾರತದಲ್ಲಿ ಅವರು ಸಚಿವರಾದಾಗ ಮೊಟ್ಟ ಮೊದಲು ರಾಜೀನಾಮೆ ನೀಡಿದಂತ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಂಥ ದೊಡ್ಡ ಮಹಾನ್ ವ್ಯಕ್ತಿ ಅವರು. ಫ್ರೆಂಡ್ಸ್, 1942ರಲ್ಲಿ ಅವರು ವೈಸ್ರಾಯ್ ಸರ್ಕಾರ ಇದ್ದಾಗ 4 ವರ್ಷ ಸಚಿವರಾಗಿದ್ದರು. ಅದಾಗಿದ ಮೇಲೆ ಸ್ವತಂತ್ರ ಭಾರತದಲ್ಲಿ ಅವರು ಸುಮಾರು ಒಂದು 8 ರಿಂದ 9 ವರ್ಷ ಅವರು ಸಚಿವರಾಗಿದ್ದರು. ಅಂದ್ರೆ ಸುಮಾರು 13 ರಿಂದ 14 ವರ್ಷ ಅವರು ರಾಜಕೀಯ ಜೀವನದಲ್ಲಿದ್ದರು. 13 ರಿಂದ 14 ವರ್ಷ ರಾಜಕೀಯ ಜೀವನದಲ್ಲಿದ್ದು ಒಬ್ಬ ಮನುಷ್ಯ ಎಷ್ಟು ದುಡ್ಡು ಮಾಡಬಹುದು? ಫಾರ್ ಎಕ್ಸಾಂಪಲ್, ನೀವೇ ಯೋಚನೆ ಮಾಡಿ. ಸುಮಾರೆಲ್ಲ ಈ ನ್ಯೂಸ್ ಚಾನಲ್ ಎಲ್ಲಾನು ಬರ್ತಾವಲ್ಲ, ಅವ್ರ ಮನೇಲಿ ಎಷ್ಟು ದುಡ್ಡು ಸಿಕ್ತು, ಇವ್ರ ಮನೇಲಿ ಅಷ್ಟು ದುಡ್ಡು ಸಿಕ್ತು ಅಂತ. 13 ವರ್ಷ ರಾಜಕೀಯ ಜೀವನದಲ್ಲಿದ್ದು ಫ್ರೆಂಡ್ಸ್, ಅವರು ನಿಧನರಾದಾಗ ಅವ್ರ ಹತ್ರ ಬರೀ 300 ರೂಪಾಯಿ ಮನೆಯಲ್ಲಿತ್ತು, 7 ರೂಪಾಯಿ 7 rupees ಅಕೌಂಟ್ ಅಲ್ಲಿ ಇತ್ತು. ಫ್ರೆಂಡ್ಸ್, ಯಾವತ್ತು ಅವರು ನಾನು ಹಿಂದೂ ಧರ್ಮ ತ್ಯಜಿಸ್ತಾ ಇದ್ದೀನಿ, ಬೌದ್ಧ ಧರ್ಮದಲ್ಲಿ ನಾನು ಬೌದ್ಧ ಧರ್ಮ ಸ್ವೀಕರಿಸ್ತೀನಿ ಅಂತ ಘೋಷಣೆ ಮಾಡಿದಾಗ ಹೈದರಾಬಾದ್ನ ನಿಜಾಮ್ ಅವ್ರಿಗೆ ಬಂದು ನೀಟಾಗಿ ನಾವು ನಿಮಗೆ 500 ಕೋಟಿ ರೂಪಾಯಿ ಕೊಡ್ತೀವಿ, ಅದರಿಂದ ನಿಮ್ಮ ಸಮಾಜವನ್ನು ಡೆವಲಪ್ಮೆಂಟ್ ಮಾಡಿ ಅಂತ ಹೇಳಿದಾಗ ಅದನ್ನು ಕೂಡ ತಿರಸ್ಕರಿಸಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದಂತ ಏಕೈಕ ವ್ಯಕ್ತಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಫ್ರೆಂಡ್ಸ್, ಇವೆಲ್ಲಾನು ಬರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಕೀರ್ತಿ ತಂದು ಕೊಟ್ಟಿಲ್ಲ, ಬದಲಾಗಿ ನಮ್ಮ ದೇಶಕ್ಕೆ ಕೀರ್ತಿ ತಂದು ಕೊಟ್ಟ ಸಾಧನೆಗಳಾಗಿವೆ. ಫ್ರೆಂಡ್ಸ್, ನಾವೇನಂತೀವಿ, ನಾನು ಮೊದಲು ಕನ್ನಡಿಗ ಆಮೇಲೆ ಭಾರತೀಯ. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ರೀತಿ ಹೇಳ್ತಾ ಇರಲಿಲ್ಲ. ನಾನು ಮೊಟ್ಟ ಮೊದಲು ಭಾರತೀಯ, ಕಟ್ಟೆ ಕಡೆಗೂ ಭಾರತೀಯ ಅಂತ ವ್ಯಕ್ತಿತ್ವ ಅವರು. ಫ್ರೆಂಡ್ಸ್, 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಒಂದು ದಿನ ವಿಶ್ರಾಂತಿ ಪಡೆಯಲಾರದೆ ಸಂವಿಧಾನವನ್ನು ರಚನೆ ಮಾಡಿದಂತ ಮಹಾನ್ ವ್ಯಕ್ತಿ ಅವರು. ಸೊ ಇದು ಒಂದು ಅವರ ಬಗ್ಗೆ ಒಂದು ಕಿರುಚಿತ್ರ ಫ್ರೆಂಡ್ಸ್. ಬರೋ ವಿಡಿಯೋಗಳಲ್ಲಿ ನಾನು ನಿಮಗೆ
ಪ್ರತಿಯೊಂದು ಆರ್ಟಿಕಲ್ ಬಗ್ಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.